ಕೊಚ್ಚಿನ್ ಶಿಪ್ಯಾರ್ಡ್ ಸ್ಟಾಕ್ ಏರ್ತಾ ಇರೋದು ಯಾಕೆ? ಓಲಾ ಇಳಿತಾ ಇರೋದು ಯಾಕೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕೊಚ್ಚಿನ್ ಶಿಪ್ಯಾರ್ಡ್ ಕಂಪನಿಯ ಷೇರು ದರ ಇತ್ತೀಚೆಗೆ ಏರಿಕೆಯ ಹಾದಿಯಲ್ಲಿದೆ. ಕಳೆದ 5 ದಿನಗಳಲ್ಲಿ 18% ಹೆಚ್ಚಳ ಆಗಿದೆ. ಈಗ 2330 ರೂಪಾಯಿಗಳ ಮಟ್ಟದಲ್ಲಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಈ ಷೇರಿನ ದರದಲ್ಲಿ 38% ಏರಿಕೆ ಆಗಿರುವುದು ಅತ್ಯಂತ ಗಮನಾರ್ಹ. ಇದಕ್ಕೆ ಕಾರಣ ಏನು ಎಂಬುದನ್ನು ಈಗ ನೋಡೋಣ. ಕೊಚ್ಚಿನ್ ಶಿಪ್ಯಾರ್ಡ್ ಷೇರಿನ ಒಂದಷ್ಟು ಡೀಟೇಲ್ ನೋಡೋಣ. ಷೇರಿನ ಈಗಿನ ದರ 2347 ರೂಪಾಯಿ. 1 ವರ್ಷದ ಹಿಂದಿನ ದರ 1684 ರೂಪಾಯಿ. ಅಂದರೆ 1 ವರ್ಷದಲ್ಲಿ 38% ಏರಿಕೆ ಆಗಿದೆ. ಇನ್ನು ಸ್ವಲ್ಪ 5 ವರ್ಷ ಹಿಂದೆ ನೋಡಿದ್ರೆ 121 ರೂಪಾಯಿ ಇತ್ತು. ಅಂದರೆ 5 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 1814% ಏರಿಕೆಯನ್ನು ದಾಖಲಿಸಿದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ 61,000 ಕೋಟಿ ರೂಪಾಯಿ ಇದೆ. 52 ವೀಕ್ ಹೈ 2979 ರೂಪಾಯಿ ಹಾಗೂ 52 ವೀಕ್ ಲೋ 1180 ರೂಪಾಯಿ ಇದೆ. ನೋಡಿ, ಕೊಚ್ಚಿನ್ ಶಿಪ್ಯಾರ್ಡ್ ಬಗ್ಗೆ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ಈಗ ನೋಡೋಣ. ಕೊಚ್ಚಿನ್ ಶಿಪ್ಯಾರ್ಡ್ ಭಾರತದಲ್ಲಿ ಅತ್ಯಂತ ದೊಡ್ಡ ಶಿಪ್ ಬಿಲ್ಡಿಂಗ್ ಮತ್ತು ಮೇಂಟೆನೆನ್ಸ್ ಇರುವಂತಹ ಪ್ರಮುಖ ಬಂದರಾಗಿದೆ. ಕೇರಳದ ಬಂದರು ನಗರ ಕೊಚ್ಚಿಗೆ ಸಮೀಪ ಈ ಕಂಪನಿಯ ಬಂದರು ಇದೆ. ಸಾರ್ವಜನಿಕ ವಲಯದ ಕಂಪನಿ ಇದಾಗಿದ್ದು ಮಿನಿರತ್ನ ಸ್ಥಾನಮಾನವನ್ನು ಹೊಂದಿದೆ. ಕಳೆದ 53 ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ಬಂದರದಲ್ಲಿ ಹಡಗುಗಳ ವಿನ್ಯಾಸವನ್ನು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ, ದುರಸ್ತಿ ಕೆಲಸಗಳನ್ನು ಕೂಡ ಇಲ್ಲಿ ನಡೆಯುತ್ತೆ. ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರ್ಬೋದು, ಟ್ಯಾಂಕರ್ಗಳಿರ್ಬೋದು, ಗಸ್ತು ಕಾವಲಿಗೆ ಬಳಸುವಂತಹ ದೋಣಿಗಳು, ನೌಕೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. 2017ರಲ್ಲಿ ಇದರ IPO ನಡೆಯಿತು. 1981ರಲ್ಲಿ ಇಲ್ಲಿ MV ರಾಣಿ ಪದ್ಮಿನಿ ಎಂಬ ಹಡಗನ್ನು ತಯಾರಿಸಲಾಯಿತು. ಇದೇ ಶಿಪ್ಯಾರ್ಡ್ನಲ್ಲಿ ಭಾರತದ ಮೊದಲ ಸ್ವದೇಶಿ ನಿರ್ಮಾಣದ ಏರ್ಕ್ರಾಫ್ಟ್ ಕ್ಯಾರಿಯರ್ ಯುದ್ಧ ನೌಕೆ INS ವಿಕ್ರಾಂತ್ ಅನ್ನು ನಿರ್ಮಿಸಲಾಗಿದೆ. 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಲೋಕಾರ್ಪಣೆಯನ್ನು ಮಾಡಿದರು. ಭಾರತೀಯ ನೌಕಾಪಡೆಗೆ ಇದು ಬಳಕೆ ಆಗ್ತಾ ಇದೆ. ಹಾಗಾದರೆ ಕೊಚ್ಚಿನ್ ಶಿಪ್ಯಾರ್ಡ್ ಷೇರಿನ ದರ ಏರಿಕೆಗೆ ಕಾರಣ ಏನು? ಮೊದಲನೇ ಕಾರಣ ಏನಪ್ಪ ಅಂತಂದರೆ, ಡಿಫೆನ್ಸ್ ಸ್ಟಾಕ್ಗಳ ಬಗ್ಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಈಗ ಇರುವಂಥದ್ದು. ಅದರ ಸಕಾರಾತ್ಮಕ ಪ್ರಭಾವದಿಂದಾಗಿ ಕೊಚ್ಚಿನ್ ಶಿಪ್ಯಾರ್ಡ್ ಮೇಲೆ ಕೂಡ ಅದರ ಷೇರು ದರ ಏರಿಕೆ ಕಾರಣ ಆಗಿದೆ. ಇತ್ತೀಚೆಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಗಳು ಕೂಡ ಹೆಚ್ಚಾಗಿರುವುದರಿಂದ ಹೊಸ ಡಿಫೆನ್ಸ್ ಆರ್ಡರ್ಗಳು ಏರ್ಪಡುವ ಮತ್ತು ರಕ್ಷಣಾ ವಲಯದ ಕಂಪನಿಗಳ ಆದಾಯ ಹೆಚ್ಚುವ ನಿರೀಕ್ಷೆ ಉಂಟಾಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ನಿಂದ ಯಾವುದೇ ಹೊಸ ಘೋಷಣೆ ಆಗಲಿ, ನೋಟಿಫಿಕೇಷನ್ ಆಗಲಿ ಸ್ಟಾಕ್ ಎಕ್ಸ್ಚೇಂಜ್ಗೆ ರವಾನೆ ಆಗಲಿಲ್ಲ. ಆದರೂ ಕೂಡ ಷೇರು ದರ ಏರಿಕೆ ಆಗ್ತಾ ಇದೆ. ಅಂದರೆ ದರ ಏರಿಕೆಯು ಯಾವುದೋ ಒಂದು ನ್ಯೂಸ್ ಸೆಂಟ್ರಿಕ್ ಆಗಿರಲಿಲ್ಲ, ಇದು ಸೆಕ್ಟರ್ ಸೆಂಟ್ರಿಕ್ ಅಂತ ಹೇಳ್ಬೋದು. ಎರಡನೇ ಕಾರಣ ಏನಪ್ಪ ಅಂತಂದರೆ, ಕೊಚ್ಚಿನ್ ಶಿಪ್ಯಾರ್ಡ್ ಕಂಪನಿಯ ಆರ್ಡರ್ ಬುಕ್ ಬಹಳ ಚೆನ್ನಾಗಿದ್ದು ಹೂಡಿಕೆದಾರರ ವಿಶ್ವಾಸವನ್ನು ಉಳಿಸ್ಕೊಂಡಿದೆ. ಕಂಪನಿಯು ಈಗ 22,500 ಕೋಟಿ ರೂಪಾಯಿಗಳ ಆರ್ಡರ್ಗಳನ್ನು ಒಳಗೊಂಡಿದೆ. ಡಿಫೆನ್ಸ್ ಪ್ರಾಜೆಕ್ಟ್ ಇರ್ಬೋದು, ಕಮರ್ಷಿಯಲ್ ಡೊಮೆಸ್ಟಿಕ್ ಆರ್ಡರ್ಗಳಿರ್ಬೋದು ಮತ್ತು ಕಮರ್ಷಿಯಲ್ ಎಕ್ಸ್ಪೋರ್ಟ್ ಆರ್ಡರ್ಗಳನ್ನು ಈ ಕಂಪನಿ ಪಡಿತಾ ಇದೆ. ಹೀಗಾಗಿ ಷೇರುಗಳ ದರ ಏರಿಕೆ ಆಗ್ತಾ ಇದೆ. ಕೊಚ್ಚಿನ್ ಶಿಪ್ಯಾರ್ಡ್ ಹಣಕಾಸು ಪರಿಸ್ಥಿತಿ ಬಗ್ಗೆ ನೋಡಿದರೆ ಬಹಳ ಚೆನ್ನಾಗಿದೆ. ಒಂದು ಕಡೆ ಭಾರಿ ಆರ್ಡರ್ಗಳು ಬರ್ತಾ ಇದೆ, ಮತ್ತೊಂದು ಕಡೆ ಸರ್ಕಾರದ ಪೂರ್ಣ ಬೆಂಬಲ ಕೂಡ ಕೊಚ್ಚಿನ್ ಶಿಪ್ಯಾರ್ಡ್ಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ಕಳೆದ ಜನವರಿ ಮಾರ್ಚ್ ತ್ರೈಮಾಸಿಕ ಅಂದರೆ 3 ತಿಂಗಳ ಅವಧಿಯಲ್ಲಿ 287 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಅಂದರೆ 11% ಹೆಚ್ಚಳ ಆಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ 1982ರಿಂದಲೂ ಕೂಡ ಹಡಗುಗಳ ದುರಸ್ತಿ ಸೇವೆಯನ್ನು ಕೂಡ ನೀಡ್ತಾ ಇದೆ. ಎಲ್ಲ ವಿಧದ ಹಡಗುಗಳ ರಿಪೇರಿ ಕೆಲಸಗಳನ್ನು ಇದು ಮಾಡ್ತಾ ಇದೆ. ಇಂಡಿಯನ್ ನೇವಿ ಇರ್ಬೋದು, ಇಂಡಿಯನ್ ಕೋಸ್ಟಲ್ ಗಾರ್ಡ್, ಲಕ್ಷದ್ವೀಪ ಮೀನುಗಾರರ ನೌಕೆಗಳ ದುರಸ್ತಿಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಮರೀನ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಇವಿಷ್ಟು ಈ ಷೇರಿನ ದರ ಏರಿಕೆಗೆ ಕಾರಣ ಆಗಿರುವಂಥ ಅಂಶಗಳೇ ಆಗಿದೆ. ವೀಕ್ಷಕರೇ,
ಎಲೆಕ್ಟ್ರಿಕ್ ಟೂ ವೀಲರ್ ಉತ್ಪಾದಕ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸಂಸ್ಥೆಯ ಷೇರುಗಳು ಇತ್ತೀಚೆಗೆ ಇಳಿಕೆಯ ಹಾದಿಯಲ್ಲಿದೆ. ಯಾಕೆ ಹೀಗಾಗ್ತಾ ಇದೆ? ಬಹಳ ಇಂಟ್ರೆಸ್ಟಿಂಗ್ ಕಾರಣ ಇದೆ. ಅದು ಏನು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ಓಲಾ ಎಲೆಕ್ಟ್ರಿಕ್ 870 ಕೋಟಿ ರೂಪಾಯಿಗಳ ನಿವ್ವಳ ನಷ್ಟ ಅನುಭವಿಸಿದೆ. ಕಳೆದ ವರ್ಷ ಹೋಲಿಸಿದರೆ ಇದೇ ಅವಧಿಗೆ 2 ಪಟ್ಟು ಜಾಸ್ತಿ ನಷ್ಟ ಈಗಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಕಂಪನಿಗೆ 410 ಕೋಟಿ ರೂಪಾಯಿ ನಷ್ಟ ಆಗಿತ್ತು. ಎರಡನೇದಾಗಿ ಓಲಾ ಸ್ಕೂಟರ್ಗಳ ಮಾರಾಟದಲ್ಲಿ ಇಳಿಕೆ ಆಗ್ತಾ ಇದೆ. 2024ರ ಜನವರಿ ಮಾರ್ಚ್ ಅವಧಿಯಲ್ಲಿ ಓಲಾ ಎಲೆಕ್ಟ್ರಿಕ್ 1,15,000 ಸ್ಕೂಟರ್ಗಳನ್ನು ಮಾರಾಟ ಮಾಡಿತ್ತು. ಆದರೆ ಈ ವರ್ಷ 2025ರ ಜನವರಿ ಮಾರ್ಚ್ ಅವಧಿಯಲ್ಲಿ ಕೇವಲ 51,375 ಸ್ಕೂಟರ್ ಮಾರಾಟ ಆಗಿದೆ. ಅಂದರೆ 51% ಡ್ರಾಪ್ ಆಗಿದೆ. ಈ ಬಿಗ್ ಡ್ರಾಪ್ ಹೂಡಿಕೆದಾರರಲ್ಲಿ ಒಂದು ರೀತಿ ಕಳವಳವನ್ನು ಉಂಟು ಮಾಡಿದೆ. ಹಾಗಾಗಿ ಷೇರು ದರ ಇಳಿಕೆ ಆಗ್ತಾ ಇದೆ. ಇನ್ನೊಂದು ಕಡೆ TVS ಮೋಟಾರ್ ಕಂಪನಿಯು ಭಾರತದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಮಾರಾಟ ವಿಭಾಗದಲ್ಲಿ ಅಗ್ರಸ್ಥಾನಕ್ಕೇರಿದೆ. ಓಲಾವನ್ನು ಹಿಂದಿಕ್ಕಿದೆ. ಅದು 2025ರ ಏಪ್ರಿಲ್ನಲ್ಲಿ ಈ ಒಂದು ಬೆಳವಣಿಗೆ ನಡೆದಿದ್ದು, TVS ಮೋಟಾರ್ಸ್ 19,736 ಎಲೆಕ್ಟ್ರಿಕ್ ಟೂ ವೀಲರ್ಗಳನ್ನು ಆವಾಗ ಮಾರಾಟ ಮಾಡಿತ್ತು. ಓಲಾ ಎಷ್ಟು ಮಾಡುತ್ತೆ ಅಂದರೆ 19,709, ಅಂದರೆ ಜಾಸ್ತಿ ವ್ಯತ್ಯಾಸ ಇಲ್ಲ, ಆದರೂ ಕಡಿಮೆ. ಮೇನಲ್ಲಿ TVS 24,560 ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿತ್ತು. ಇದೇ ಮೇನಲ್ಲಿ ಓಲಾ 35,000 ಎಲೆಕ್ಟ್ರಿಕ್ ಸ್ಕೂಟರ್ ಮಾರಿ ಮತ್ತೆ ಅಗ್ರಸ್ಥಾನಕ್ಕೆ ಏರಿದ್ರು ಕೂಡ TVS ಒಂದು ರೀತಿ ಸ್ಟ್ರಾಂಗ್ ಪೈಪೋಟಿ ನೀಡ್ತಾ ಇದೆ. ಓಲಾದ ಆಫರ್ ಸೇಲ್ ಸರ್ವಿಸ್ ಬಗ್ಗೆ ಗ್ರಾಹಕರಲ್ಲಿ ಒಂದಷ್ಟು ಆಕ್ಷೇಪಗಳಿದೆ. ಅದನ್ನು ಸಂಸ್ಥೆ ಸರಿಪಡಿಸಬೇಕಾಗಿದೆ. ಓಲಾ ಎಲೆಕ್ಟ್ರಿಕ್ ಷೇರು ದರ ಕಳೆದ 1 ವರ್ಷದಿಂದೀಚೆಗೆ 45% ಇಳಿಕೆ ಆಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ 91 ರೂಪಾಯಿ ಇತ್ತು ಷೇರಿನ ದರ, ಈಗ 49 ರೂಪಾಯಿಗೆ ಇಳಿಕೆ ಆಗಿದೆ. ವೀಕ್ಷಕರೇ, ಈಗ ರಿಲಯನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಏನಪ್ಪ ಅಂತಂದರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಕಳೆದ 2 ವರ್ಷಗಳಲ್ಲಿ ಕೇವಲ 2% ರಿಟರ್ನ್ಸನ್ನು ಹೂಡಿಕೆದಾರರಿಗೆ ಕೊಟ್ಟಿತ್ತು. ಇದು ಗ್ಲೋಬಲ್ ಬ್ರೋಕರೇಜಿಂಗ್ ಫರ್ಮ್ ಜೆಫ್ರೀಸ್ ಈ ವರದಿಯನ್ನು ತಿಳಿಸಿದ್ದು. ಅದರ ಪ್ರಕಾರ ಮುಂದಿನ 2 ವರ್ಷಗಳಲ್ಲಿ ಈ ಬ್ಲೂ ಚಿಪ್ ಸ್ಟಾಕ್ನ ದರದಲ್ಲಿ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಹಿಂದಿನ ಒಂದು 2 ವರ್ಷಕ್ಕೆ ಹೋಲಿಸಿದರೆ ಮುಂದಿನ 2 ವರ್ಷಗಳಲ್ಲಿ ಕಂಪನಿಯ ಆದಾಯ ಇನ್ಕ್ರೀಸ್ ಆಗಲಿದೆ, ಷೇರಿನ ದರದ ಅರ್ನಿಂಗ್ಸ್ ಕೂಡ ಏರಿಕೆ ಆಗಲಿದೆ ಅಂತ ಇನ್ನೊಂದು ಸಂಸ್ಥೆ JP ಮೋರ್ಗಾನ್ ಕೂಡ ಈ ಒಂದು ವರದಿಯಲ್ಲಿ ತಿಳಿಸಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಎಲ್ಲ ಕಮೆಂಟ್ಗಳನ್ನು, ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.